ಅಧ್ಯಕ್ಷರಾದ ಹಿರಿಯರಾದ ಬಂಡಕ್ಕನವರೇ, ಸೊರಟೂರಿನ ಯಾವತ್ತೂ ಗಣ್ಯರೇ, ಹಿರಿಯರೇ, ಹಿತೈಷಿಗಳೇ, ರೈತ ಬಂಧುಗಳೇ, ಯುವಕ ಮಿತ್ರರೇ, ಬಹುಶಃ ಒಂದು 45 ನಿಮಿಷ ಒಂದು ತಾಸಿನೊಳಗೆ ನಾವು ಸಾಕಷ್ಟು ವಿಚಾರಗಳನ್ನು ಚಿಂತನೆ ಮಂಥನ ಮಾಡಿದ್ದೇವೆ. ಸಹೋದರರಾದ ಕೆ.ಆರ್. ಪಾಟೀಲರು ರಾಜಕೀಯ ಸನ್ನಿವೇಶವನ್ನು ಹಾಗೂ ನಮ್ಮ ಪಕ್ಷದ ಪರವಾಗಿ ನನ್ನ ಪರವಾಗಿ ಮನವಿಯನ್ನು ಸಹಿತ ಮಾಡಿದ್ದಾರೆ. ನಾನು ಬಂದ ಮೇಲೆ ಸಂಶಿಯವರು, ಕರ್ನಾಕಿಯವರು, ಮೂಳಂಗಿಯವರು, ಶ್ರೀಕಂಠನವರು ತಮ್ಮ ಅಭಿಪ್ರಾಯಗಳನ್ನು ಸಹಿತ ಮೇ 5ನೇ ತಾರೀಕಿಗೆ ನಡೀತಕ್ಕಂಥ ಚುನಾವಣೆ ಒಂದು ಅತ್ಯಂತ ಮಹತ್ವದ ಘಟ್ಟ. ರಾಜಕೀಯ ಇತಿಹಾಸ ಮಾತ್ರ ಅಲ್ಲ, ಕರ್ನಾಟಕದ ಇತಿಹಾಸದಲ್ಲಿ ಒಂದು ಅತ್ಯಂತ ಮಹತ್ವದ ಘಟ್ಟ. ಈ ಒಂದು ಮಹತ್ವದ ಚುನಾವಣೆಗೆ ನೀವೇನು ನಂದು ಒಂದೇ ಹೆಸರನ್ನ ಸೋನಿಯಾ ಗಾಂಧಿ ಅವರಿಗೆ ಶಿಫಾರಸು ಮಾಡಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಆಗಬೇಕು ಅಂತೇಳಿ ಬಯಸಿದ್ರಿ. ಅದಕ್ಕೆ ಅವರು ಅಷ್ಟು ಅಂದು ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಆ ಹಿನ್ನೆಲೆಯೊಳಗೆ ತಮ್ಮೆಲ್ಲರ ಆಶೀರ್ವಾದ ಕೇಳೋದಕ್ಕೆ ಸೊರಟೂರು ಪಂಚಾಯತಿಗೆ ಮೊದಲನೇ ಸಲ ಪ್ರಥಮ ಬಾರಿಗೆ ನಮ್ಮ ಸಭೆಯನ್ನು ನಡೆಸ್ತಾ ಇದ್ದೀವಿ. ಈ ಐತಿಹಾಸಿಕವಾಗಿರ್ತಕ್ಕಂಥ ಈ ಮನೆಯೊಳಗಿನ ನಮ್ಮದು ಇದು 4-5ನೇ ರಾಜಕೀಯ ಸಭೆ. ನನ್ನ ಮೆಲುಕು, ನೆನಪಿನ ಮೆಲುಕು ಈ ಗ್ರಾಮದಲ್ಲಿ ಏನೋ ಒಂದು ಗೊಂದಲ ಸೃಷ್ಟಿಯಾಗಿತ್ತು. ಆ ಸಂದರ್ಭದಲ್ಲಿ ಅಂದಿನ ಮಂತ್ರಿಗಳಾದ ಟಿ.ಎನ್. ನರಸಿಂಹಮೂರ್ತಿ ಅವ್ರ ಜೊತೆಗೆ ನಾನು ಬಂದಿದ್ದೆ. ಅವಾಗ ಇಲ್ಲಿ ವಾತಾವರಣ ನೋಡಿದ್ದೆ. ಸಹೋದರರಾದ ಡಿ.ಆರ್. ಪಾಟೀಲ್ ಚುನಾವಣೆಯೊಳಗೆ ನಾವೆಲ್ಲ ಇಲ್ಲಿ ಅಡ್ಡಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ವಾತಾವರಣ ನೋಡಿದ್ದೆ. ಮೊನ್ನೆ ನಾನು MLA ಚುನಾವಣೆಗೆ ನಿಂತಾಗ ವಾತಾವರಣವನ್ನು ಬಹಳ ಸಮೀಪದಿಂದ ನೋಡಿದ್ದೆ. ರಾಜಕೀಯ ಮೇಲ್ನೋಟಕ್ಕೆ ಏನೂ ಕಾಣದೇ ಇಲ್ಲಪ್ಪ ಅನ್ನುವಂಗೆ ರಾಜಕೀಯ ಅನಾನುಭವಿಗಳಿಗೆ ಅನಿಸುವಷ್ಟರ ಮಟ್ಟಿಗೆ ಒಂದು ಪ್ರಜ್ಞಾವಂತಿಕೆಯಿಂದ ಈ ಗ್ರಾಮದಲ್ಲಿ ಎಲ್ಲರೂ ನಡ್ಕೋತಿದ್ರು. ನಮ್ಮ ಲೆಕ್ಕಾಚಾರದೊಳಗೆ ಚುನಾವಣೆ ಆಗಲಿಲ್ಲ. ಹಲವಾರು ಕಾರಣಗಳಿಂದ ಅದು ವಿಷಯಗಳಿಗೆ ಕೆಟ್ಟ ಕನಸು ಅಂಥೇಳಿ ನಾವಂತೂ ಪೂರ್ಣ ನೆನಪ ಹಾರಿಬಿಟ್ಟೇವೆ. ಏನು ನೀವು ಯಾರೋ ಒಬ್ಬರು ಮಾತಾಡಿದಾಗ ಅದ್ರದ್ದು ಮತ್ತೆ ನೆನಪಾಗ್ತದೆ. ಆದರೂ ಆ ಮಾತುಗಳು ನಮ್ಮನ್ನು ಎಚ್ಚರಿಕೆಯಿಂದ ಇಡಬೇಕು ಅನ್ನೋದಕ್ಕೆ ನೀವು ಆ ಮಾತು ಹೇಳ್ತಾ ಇದ್ದೀರಿ ಅನ್ನೋದರ ಸಂಪೂರ್ಣ ಅರಿವು ನನಗೂ ಐತಿ, ನಿಮಗೂ ಎಲ್ಲರಿಗೂ ಐತಿ. ಕಳೆದ ಚುನಾವಣೆಯೊಳಗೆ ನಾನೊಂದು ಮಾತು ಹೇಳ್ತಿದ್ದೆ, ಇದು ಹೇಳಿದ್ಮೇಲೆ ನೆನಪಿಲ್ಲ ನನಗೆ. ಒಂದು ಬಾರಿ BJP ಅನ್ನುವಂಥ ಈ ಪ್ರಯೋಗ ಏನೈತಿ, ಇದು ರಾಜ್ಯಕ್ಕೆ ಬಹುದೊಡ್ಡದಾಗಿರ್ತಕ್ಕಂಥ ಗಂಡಾಂತರ ತಗೊಂಡು ಬರ್ತೈತಿ. ಯಾಕಂದ್ರೆ ಆ ರಾಜಕೀಯ ಸನ್ನಿವೇಶ ನೋಡ್ತಿದ್ದೆ ನಾನು. ಯಡಿಯೂರಪ್ಪನವರು ಕುಮಾರಸ್ವಾಮಿ ಏನು ಸರ್ಕಾರ ತಗೊಂಡ್ರು, ಆ ಸರ್ಕಾರ ತೆಗೆದುಕೊಂಡಾಗ ಅವರು ನಡೆದುಕೊಳ್ಳುವಂಥ ರೀತಿ, ಫೈಲ್ನಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಣಯ, ಸರ್ಕಾರದ ಬೊಕ್ಕಸದ ಬಗ್ಗೆ ಇರ್ತಕ್ಕಂಥ ಅವರ ಅತ್ಯಂತ ನಿರ್ಲಕ್ಷ್ಯ, ಅವನ್ನೆಲ್ಲ ನಾನು ಬಹಳ ಸಮೀಪದಿಂದ ನೋಡಿದ್ದೆ.
ಈ ಫೈಲ್ ಮೇಲೆ ಒಬ್ಬ ಅಧಿಕಾರಿ ಏನ್ ನಿರ್ಣಯ ತಗೋತಾನ, ಮಂತ್ರಿ ಏನ್ ನಿರ್ಣಯ ತಗೋತಾನ, ಅದರಿಂದ ಆಗ್ತಕ್ಕಂಥ ದೂರದ ಪರಿಣಾಮ ನಾನು ನೋಡ್ತಿದ್ದೆ, ಕಾಣ್ತಿತ್ತು ನನಗೆ. ಅದಕ್ಕೆ ಒಂದು ಮಾತು ಹೇಳ್ತಿದ್ದೆ, ನೀವು ಒಂದು ವೇಳೆ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದ್ರೆ ರಾಜ್ಯದಲ್ಲಿ ಬಹಳಷ್ಟು ನೋವನ್ನು ಉಣ್ಬೇಕಾಗ್ತದೆ. ಇವತ್ತು ನೋಡ್ರಿ ಏನಾಯ್ತು, 1.5 ಲಕ್ಷ ಕೋಟಿ ರೂಪಾಯಿಯ ನಮ್ಮ ಸಂಪತ್ತು, ಬಿಲ್ಲೆಲ್ಲ 2 ಬಿಲ್ಲಲ್ಲ, 1.5 ಕೋಟಿ ರೂಪಾಯಿಯ 1.5 ಲಕ್ಷ ಕೋಟಿ ರೂಪಾಯಿಯ ಅಂದ್ರೆ 1,50,000 ಕೋಟಿ ರೂಪಾಯಿಯ ನಮ್ಮ ಸಂಪತ್ತು, ರಾಜ್ಯದ ಸಂಪತ್ತು ಯಾರೋ ಕೆಲವರು 8-10 ಜನ ಲೂಟಿ ಮಾಡಿಬಿಟ್ರು. ಯಾರನ್ನು ಲೂಟಿ ಮಾಡಿದವರು? ಚಂಬಲ್ ಕಣಿವಿ ಡಾಕುಗಳಲ್ಲ, ಅವರು ಅಡವ್ಯಾಗಿದ್ದ ಕಳ್ಳಕಾಕರಲ್ಲ, ಸೆಟಲ್ಮೆಂಟ್ನಾಗಿದ್ದ ಹರಣ ಶಿಕಾರರಲ್ಲ. ಯಾರಿಗೆ ನಾವು ಜೈಘೋಷ ಕೂಗಿದ್ವಿ, ಯಾರಿಗೆ ನಾವು ಹೂವು ಹಾಕಿದ್ವಿ, ಯಾರು ಹೆಲಿಕಾಪ್ಟರ್ನಿಂದ ಬಂದು ಇಳಿದ್ರು ಅಂತೇಳಿ ಡೊಳ್ ಬಡ್ಕೊಂಡು ಜಿಗದಾಡಿದ್ವಿ, ಕ್ಯಾಕಿ ಹೊಡೆದ್ವಿ, ಅವರ 1.5 ಲಕ್ಷ ಕೋಟಿ ರೂಪಾಯಿಯ ಆ ಲೂಟಿಗೆ ಕಾರಣರು. ನಾನು ಪಟ್ಟಿ ಕಿಚ್ಚಿ ಹೇಳುದು ಅಥವಾ ನಮ್ಮ ಪಕ್ಷದವರು, ನಮ್ಮ ಪಕ್ಷದ ಅಭಿಮಾನಿಗಳು ಅವರು ಅದನ್ನ ಹೇಳುದಲ್ಲ. ಸಂತೋಷ್ ಹೆಗ್ಡೆ, ಸುಪ್ರೀಂ ಕೋರ್ಟ್ ಜಡ್ಜ್ ಸಂತೋಷ್ ಹೆಗ್ಡೆ ಅವನ ವರದಿಯಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು. ಆತು ಸ್ಥಳೀಯ ಮಟ್ಟದೊಳಗೆ ಹೆಂಗಾತು ಅಂದ್ರೆ ಮಾತಾಡ್ಬಾರ್ದು, ನಾವು ಎಲ್ಲಿ ಮಾತಾಡಂಗಿಲ್ಲ ಅಂತ. ಯಾಕಂದ್ರೆ ಈ ಚುನಾವಣೆಯೊಳಗ ಅಷ್ಟೇ ಅಲ್ಲ, ನಮ್ಮ ತಂದೆ, ನಮ್ಮ ಅಣ್ಣ ಇವರೆಲ್ಲ ಹಾಕಿಕೊಟ್ಟಿರ್ತಕ್ಕಂಥ ಆ ಒಂದು ಮಾರ್ಗದರ್ಶನದೊಳಗ ಈ ಜಾತಿ ಧರ್ಮದ ಹೆಸರು ಉಪಯೋಗ ಮಾಡಿ ಮಾತಾಡೋದು ಸಹಿತ ನಾವು ಅದನ್ನ ಡಿಸ್ಕರೇಜ್ ಮಾಡ್ತೀವಿ, ಅದನ್ನ ಗೌರವಿಸೋದು. ನಾವೆಲ್ಲ ಉತ್ತರ ಕರ್ನಾಟಕದವರು ಬೆಂಗಳೂರಾಗಿದ್ದಾಗ ನಾವು ಮಾತಾಡೋ ಮುಂದೆ ನೋಡ್ಬೇಕು, ನಾವು ಮೇಲೆ 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 ಸಿಟ್ಟು ಹೇಳ್ತಿರ್ತೇವೆ. ಅದ್ರಾಗ ಮಂತ್ರಿ ಬಂದಿದ್ದಾಗಂತೂ ಮೇಲೆ ಮೇಲೆ ಸಿಟ್ಟು ಹೇಳ್ತಿರ್ತೇವೆ. ಯಾಕಂದ್ರೆ ಅವ್ರು ಯಾರು 2-4 ಮಂದಿ ಬಂದ್ರು ಅಂದ್ರೆ ಇವನ್ರಿ ಇವರು ಕುರುಬ ಸಮಾಜದವರು ಅಂತ ಹೇಳೋದು, ಇವರು ಪಂಚಮಸಾಲಿ ಸಮಾಜದವರು ಅಂತ ಹೇಳೋದು, ಇವರು ರೆಡ್ಡಿ ಸಮಾಜದವರು ಅಂತ ಹೇಳೋದು, ಇವರು ಮುಸಲ್ಮಾನರು ಅಂತ ಹೇಳೋದು. ನಮಗ ಆಶ್ಚರ್ಯನೂ ಅನ್ಸುತ್ತೆ. ಆಮೇಲೆ ನಮ್ಮ ಜನರಿಗೆ ನಾವು ಯಾರಿಗೆ ನಂಗೆ ಹೇಳಿದ್ವಿ ಅಂದ್ರೆ ಸಿಟ್ಟ ಬರ್ತಿ, ಯಾಕೋ ಮಗ ನಿನಗೇನು ನಮ್ಮ ಹೆಸರು ಗೊತ್ತಿಲ್ಲ, ಊರು ಗೊತ್ತಿಲ್ಲ, ಏನು ಎತ್ತ ಮಾತಾಡ್ತೀಯ ಅಂತಾರ. ಅಕಸ್ಮಾತ್ ಯಾವ್ದಾರ ಒಂದು ಕಾರಣಕ್ಕೆ ನಾವು ಕೆಲವು ಸೂಕ್ಷ್ಮತೆಗಳ ಮಧ್ಯದೊಳಗೆ ಅದನ್ನ ಹೇಳೋ ಪ್ರಸಂಗ ಬಂತು ಅಂತಂದ್ರೆ ನಾವ್ ಹೆಂಗ್ ಹೇಳ್ತೀವಿ, ಇವ ಬಂದಕ್ನವ್ರು ಹಳೆಯಾರಿ ಅಂತ ಹೇಳ್ತೀವಿ. ಏನು ಕೆಲವು ಪ್ರಸಂಗ, ಸಾಮಾಜಿಕ ಪ್ರಸಂಗದೊಳಗೆ ಹೇಳ್ಬೇಕಾಗಿ ಬರ್ಬೋದು, ಬಂದಕ್ನವ್ರು ಹಳೆಯಾರಿ, ಅವ ಭೀಮಣ್ಣನ ಮಗಾರಿ ಅವ ಅಂತ ಅಗ್ದಿ ಸೂಕ್ಷ್ಮದ ಸಂದರ್ಭಗಳು. ಆದ್ರೆ ಈ ಜಾತಿ ಮತ ಪಂಗಡಗಳ ಮೂಲಕ ವ್ಯಕ್ತಿಗಳನ್ನು ಸಹಿತ ವಿಭಜಿಸಿ ವಿಧಾನಸೌಧಗಂತೂ ಪರಿಚಯಿಸುವುದನ್ನ ನಾವು ವಿರೋಧಿಸ್ತಕ್ಕಂಥ ಮಾನಸಿಕ ಸ್ಥಿತಿಯವರು ನಾವು. ಅವಾಗ ಒಂದು ಇದೇನು ಇಲ್ಲಿ ಗಾಳಿ ಬಂತಲ್ಲ ನಮ್ಮ ಗದಗ ತಾಲೂಕಿನೊಳಗೆ, ನಮ್ಮ ಉತ್ತರ ಕರ್ನಾಟಕದೊಳಗೆ ಏನ್ ಮಾಡಿದ್ರು? ನಾನು ಇಲ್ಲಿ ಸ್ಥಳೀಯರನ್ನ ಯಾರನ್ನೂ ಕೇಳೋದಿಲ್ಲ, ನಾನು ಮೇಲ್ಮಟ್ಟದವ್ರನ್ನ ಕೇಳ್ತೀನಿ. ನೀವು ಜನಾಂಗ ಸಮುದಾಯವನ್ನ ಏನೋ ಒಂದು ರೀತಿಯಿಂದ ಹುರುಪೆಬ್ಬಿಸಿ ಚುನಾವಣೆ ಒಳಗೆ ಲಾಭ ತಗೊಳ್ಳೋದು ಮಾಡಿದ್ರಲ್ಲ, ಏನ್ ಮಾಡಿದ್ರಿ? 1 ಲಕ್ಷ ಕೋಟಿ ರೂಪಾಯಿಯ ಸಂಪತ್ತು ಜನಾರ್ದನ್ ರೆಡ್ಡಿ ಲೂಟಿ ಮಾಡುವಂಗ, ರಾಮುಲು ಲೂಟಿ ಮಾಡುವಂಗ ಅವಕಾಶ ಮಾಡಿಕೊಟ್ರಿ. ಇದಕ್ಕೆ ಯಾರು ಜವಾಬ್ದಾರಿ? ಎಂತ ಪ್ರಸಂಗಗಳು ನಡೆದೋದು ನಮ್ಮ ಕರ್ನಾಟಕದೊಳಗೆ. ನಾವೆಲ್ಲ ಗ್ರಾಮಸ್ಥರು,
ಮರ್ಯಾದೆ ಗಂಜಿಯವರು, ನಾಚಿಕೆ ಗಂಜಿಯವರು, ನೀತಿ ಸಲುವಾಗಿ ಮಹತ್ವ ಕೊಡೋರು.